ಅಡುಗೆಯವ್ರಿಗೆ ಹೇಳ್ಬಿಟ್ಟು ಹಬ್ಬದ ಅಡುಗೆ ಮಾಡಿಸ್ಬಿಡು. ಆಮೇಲೆ ಮನೆ ಎಲ್ಲ ಸ್ವಚ್ಛ ಮಾಡಿಸ್ಬಿಡು, ಒಂದೀಟು ಧೂಳು ಇರಬಾರ್ದು. ಅರ್ಥವಾಯ್ತಾನೆ? ಆಯ್ತು ರೀ. ಹೋಗ. ಇವತ್ತಿನಿಂದ ಈ ಮನೆ ಸಂಪತ್ತಿ ಇನ್ನಷ್ಟು ಹೆಚ್ಚಾಗ್ತೈತೆ. ಸಂಪತ್ತಿ ಹೆಚ್ಚಾಗೋದೇನು ಬಂತಲ್ಲ, ಇಡೀ ಊರೇ ಈ ವೀರಾವಲಿ ಹೊಸ ಆಗ್ತೈತಿ. ಅದರಷ್ಟು ದೇವತೆ ಮನೆಗೆ ಬರ್ತಿರೋ ಇವತ್ತೆಯ ದಿಟವಾದ ಊರ ಹಬ್ಬ ಅಂದರೆ. ಅಲ್ಲ, ಇವರು ಇಷ್ಟೊಂದು ಖುಷಿಯಾಗಿದ್ದಾರೆ ಅಂದ್ರೆ ಮನೆಗೆ ಯಾರು ಬರ್ತಾ ಇದ್ದಾರೆ? ರಾಜಾ, ಇವತ್ತು ಯಾರು ಮನೆಗೆ ಬರ್ತಾವ್ರೋ? ಅಯ್ಯ, ಬರ್ತಾ ಇರೋದು ಯಾವುದೋ ಬಿಕಾರಿಗಳು. ಈ ಅಪ್ಪಯ್ಯ ನೋಡಿದ್ರೆ ಏನೋ ಲಾಟ್ರಿ ಹೊಡೆದ ಆಡ್ತಾವನೆ. ಅದು ಯಾವ ಕೇಳಿ ಹಿಂಗೆ ಆಡ್ತಾವನೋ ಗೊತ್ತಿಲ್ಲ. ಏ, ಇದು ಕೇಳಲ್ಲಕ್ಕಲ್ಲ, ಭಾಗ್ಯ ಭಾಗ್ಯ. ಅಯ್ಯ ಸಾಕು ಸುಮ್ಮನಿರಪ್ಪಯ್ಯ. ಅದ್ರಲ್ಲಿ ಒಬ್ಬನ ಎತ್ತಿ ಈ ಊರಲ್ಲಿ ನಾವು ಗತ್ತು ತೋರ್ಸೋಣ ಅಂತ ನಾನಿದ್ರೆ ಅಷ್ಟರಲ್ಲಿ ನೀನು ಬಂದ್ಬಿಟ್ಟು ಎಲ್ಲ ಹಾಳು ಮಾಡ್ಬಿಟ್ಟೆ. ಏನ್ ಹೇಳ್ತಿದ್ಯಾ ರಾಜ? ಹೌದು ಕಣಮ್ಮ, ಆ ಗುಂಪಲ್ಲಿ ಒಬ್ಬನ ಎತ್ತಕ್ಕೆ ನನಗೆ ಸುಪಾರಿ ಕೊಟ್ಟಿದ್ದಾನೆ. ನಾನೇನಾರು ಆ ಕೆಲಸ ಮಾಡ್ಬಿಟ್ರೆ ಬೆಂಗಳೂರಲ್ಲಿ ಒಂದು ಹೋಟ್ಲು ನಂದಾಯ್ತದೆ. ಏ ದಡ್ಡ, ಈ ಊರೇ ನಮ್ದಾಗವಾಗ ಒಂದು ಪುಟಗೋಸಿ ಹೋಟ್ಲ ತಗೊಂಡು ಎಲ್ಲ ಮಾಡ್ತೀಯಾ? ಸುಮ್ಕಿರಪ್ಪಯ್ಯ, ನಂಗೆ ಅದೆಲ್ಲ ಗೊತ್ತಿಲ್ಲ. ಬೆಂಗಳೂರಲ್ಲಿ ನಂಗೊಂದು ಜಾಗ ಬೇಕಾಟಯ್ಯ. ರಾಜ, ಜಾಗಕ್ಕೋಸ್ಕರ ಒಬ್ರು ಪಿರಾಣ ತೆಗಿಯೋದು ತಪ್ಪಲ್ವೇನ್ಲ? ನೀನೊಬ್ಳು, ನಿಂಗೇನು ಗೊತ್ತಾಗಿಲ್ಲ, ಸುಮ್ಕಿರೋ. ಹೇ ದಡ್ಡ, ನೀ ಸಮುದ್ರ ಬಿಟ್ಟು ಬಾವಿಗೆ ಆಸೆ ಪಡ್ತಿದ್ದಕ್ಕಲ್ಲ. ಒಂದು ತಿಳ್ಕ, ಆ ಗುಂಪಾಗಿರೋ ಒಬ್ಬನ ಹೊಡೆದ್ರೆ ಒಂದೇ ಹೋಟ್ಲು. ಅದೇ ಆ ಗುಂಪಾಗಿರೋ ಹುಡುಗಿ ಸೈನ್ ತಗೊಂಡ್ರೆ ಇಡೀ ಊರೇ ನಮ್ಮ ಪಾಲು. ಏನು ಹೇಳ್ತಿದ್ಯಪ್ಪಯ್ಯ? ಹೇಳ್ತೀನಿ ಕೇಳು. ಆ ಗುಂಪಿನಲ್ಲಿ ಒಂದು ಹುಡುಗಿ ಐತೆ. ನಾವೇನ ಕಾಜಗ ಪತ್ರದ ಮೇಲೆ ಆ ಹುಡುಗಿ ಸೈನ್ ತಗೊಂಡ್ಬಿಟ್ರೆ ಅದಕ್ಕೆ ತಾನೆ ನೀವಿಷ್ಟೆಲ್ಲ ಅನ್ಯಾಯ ಮಾಡ್ತಾ ಇರೋದು. ನನ್ನ ಅನ್ನ ತಿಂದು ನನಗೆ ಎದುರುತ್ತರ ಕೊಡ್ತೀಯ? ಅಲ್ಲ ಸುಮ್ಮನಿದ್ಕ, ಬೇಕಿದೆ ನಂಗಿದೆಲ್ಲ. ಅಪ್ಪಯ್ಯ, ಹುಡುಗಿ ಅಂತ ಹೇಳ್ತಿದ್ದಲ್ಲ, ಆ ಹುಡುಗಿಗೂ ಈ ಊರಿಗೂ ಏನು ಸಂಬಂಧ? ಏ, ಆ ಹುಡುಗಿ ಬೇರೆ ಯಾರು ಅಲ್ಲಕಲ್ಲ, ಈ ಊರಿನ ಮಂಗಳಮ್ಮನ ಮಗಳು ಸ್ನೇಹ. ಈ ಇಡೀ ಅರ್ಧ ಊರೇ ಅವಳವನ ಆಸ್ತಿ. ಇನ್ನರ್ಧ ಅದನ್ನು ಕಿತ್ಕೊಂಡಿರೋದೇ ತಾನೆ. ಆ ಇಸಿಯ, ನೀನು ಕೇಳಲೂಬಾರ್ದು, ನಾನು ಹೇಳಲೂಬಾರ್ದು. ನೋಡ್ಲಾ, ಇದುವರೆಗೂ ಈ ಊರು ನಮ್ಮ ಮುಷ್ಟಿಯಾಗಿತ್ತು. ಈಗ ಹುಡುಗಿಗೆ 18 ವರ್ಷ ತುಂಬಿದ ಮೇಲೆ ಎಲ್ಲ ಅವಳಿಗೆ ಸೇರೋಗೈತೆ. ಹಂಗಾದ್ರೆ ನಮ್ಮ ಕತೆ ಏನಪ್ಪಯ್ಯ? ಅದಕ್ಕೆ ಅಲ್ವೇನಲ್ಲ ಹುನ್ನಾರ ಮಾಡಿ ಎಲ್ಲರನ್ನೂ ಇಲ್ಲಿ ಕರ್ಸ್ಕತ್ತಿರೋದು. ಹೆಂಗಾನ ಮಾಡಿ ಕಾಜಗ ಪತ್ರಕ್ಕೆ ಆ ಹುಡುಗಿ ಕೈಲಿ ಸೈನ್ ಹಾಕಿಸ್ಕೊಂಡ್ಬಿಟ್ರೆ ಮತ್ತು ಇಡೀ ಊರು ನಮ್ಮ ಕೈ ಸೇರ್ತದೆ. ಈ ವಿಷಯ ಆ ಹುಡುಗಿ ಗೊತ್ತಾ? ಅವಳಿಗೆ ಗೊತ್ತೋ ಇಲ್ವೋ ಅದು ನನಗೆ ಗೊತ್ತಿಲ್ಲ. ಆದ್ರೆ ಅವಳ ಜೊತೆಗೆ ಅವನಲ್ಲ ಗಂಗಾಧರಪ್ಪ, ಅವನಿಗೆ 100ಕ್ಕೆ 100 ಪಾಲು ಗೊತ್ತು. ಎಲ್ಲ ಗೊತ್ತು ಅಂತ ಹೇಳ್ತಿದ್ಯಾ? ಅವ್ರ ಕಾಗದಕ್ಕೆ ಸಹಿ ಹಾಕ್ತಾರ? ಸಹಿ ಹಾಕ್ಬಾರ್ದು ಅಂತಾನೆ ಅಲ್ವೇನಲ್ಲ ಆ ಗಂಗಾಧರಪ್ಪ ಅವಳನ್ನ ಕರ್ಕೊಂಡು ಊರು ಬಿಟ್ಟು ಓಡೋಗಿದ್ದಿದ್ದು. ಏಟು ದಿನ ಆ ದಾಸಪ್ಪನ ಬಿಟ್ಬಿಟ್ಟು ಅವಳನ್ನು ಹುಡುಕಿಸ್ತಿದ್ದೆ. ಈಗ ನೋಡಿದ್ರೆ ಅವರೇ ತಾವಾಗೆ ಬಂದು ನಮ್ಮ ಬಲಿಗೆ ಬಿದ್ದವ್ರೆ.
ಅಲ್ಲ ಕಣಪ್ಪಯ್ಯ, ಆ ಗಂಗಾಧರ್ನ ನೋಡ್ತಿದ್ರೆ ಕಿತ್ತೋಗಿರೋ ಗಾಡಿ ಚಕ್ರ ಇದ್ದಂಗಿದ್ದಾನೆ. ಅವನ ಮಗಳ ಹೆಸರಲ್ಲಿ ಈಟೊಂದು ಆಸ್ತಿ ಇದೆಯಾ? ಏ ದಡ್ಡ, ಸ್ನೇಹ ಗಂಗಾಧರಪ್ಪನ ಮಗಳು ಅಂತ ಯಾವನ್ಲ ನಿಂಗೆ ಹೇಳಿದ್ದು? ಅವಳು ಅವನ ಮಗಳ ಅಲ್ಲ,